ನೋಡಿ, ನಾನು ಒಂದು ವರ್ಷನೇ ಹೇಳಕ್ ಹೋದೆ. ಏನಂತಂದ್ರೆ, ದರ್ಶನ್ ಕೊಲೆ ಮಾಡಿದಾನೆ ಅಂತ ಒಂದು ಮಟ್ಟಿಗಿನ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ, ಪೊಲೀಸ್ ಇನ್ವೆಸ್ಟಿಗೇಷನ್, ದಾಖಲೆಗಳು, ಎವಿಡೆನ್ಸ್ ಹೇಳ್ತಾ ಇದೆ. ನನ್ನ ಪ್ರಕಾರ ದೀಪಕ್ ಮರ್ಡರ್ ಮಾಡಿದಾನೆ, ಮಾಡಿಸಿದ್ದು ಮುನಿ. ಈ ವರ್ಷನೂ ಇದೆ. ಇದಕ್ಕೆ ಬೇಕಾದಂತ ದಾಖಲೆಗಳು, ತನಿಖೆಗಳು ಕೂಡ ಆಗಿದೆ. ಈಗ ಸರ್ಕಾರದ ಮುಂದೆ ಹೇಳಿದೆ ಮುನಿ ಮತ್ತೆ ಅವನ ದೀಪಕ್ನ ಇಂಟ್ರಾಗೇಟ್ ಮಾಡ್ಕೊಳ್ಳಿದನೆ ಅಂತ. ಸರ್ಕಾರ ಯಾಕೋ ಸಿದ್ದರಾಮಯ್ಯ ಯಾಕೋ ತಲೆ ಕೆಡಿಸ್ಕೊಂತ ಇಲ್ಲ. ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳೇ, ನಿದ್ದೆಯಿಂದ ಎದ್ದೇಳಿ. ಕಮಾನ್ ಬಾಯ್ಸ್, ಗೆಟ್ ಅಪ್. ಅವನು ಹೊರಡೆ ಇರ್ಲಿ, ನಾನು ಹೊರಡೆ ನಿಮ್ಮನ್ನ ಲೀಡ್ ಮಾಡ್ತೀನಿ. ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ. ಪಾರದರ್ಶಕ ತನಿಖೆ ಆಗಬೇಕು. ದರ್ಶನ್ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ. ಅವನ್ ತಪ್ಪು ಮಾಡಿಲ್ಲ, ದೊಡ್ಡ ಕಾನ್ಸ್ಪಿರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ನ ಇಂಟ್ರಾಗೇಟ್ ಮಾಡ್ಬೇಕು. ಉಪವಾಸ ಸತ್ಯಾಗ್ರಹ ಮಾಡೋಣ. ಸೋಮವಾರ ಪರ್ಮಿಷನ್ ಕೇಳ್ತಾ ಇದೀವಿ. ನಾನ್ ಲೀಡ್ ಮಾಡ್ತೀನಿ. ಅವನ್ ಹೊರಡೆ ಇರ್ಲಿ, ಯಾರೋ ನಮ್ ದರ್ಶನ ಹೊರಡೆ ಇರ್ಲಿ. ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಕೋರ್ಟ್ ಅವನ್ಗೆ. ಅವನ್ ತಪ್ಪು ಮಾಡಿಲ್ಲ. ಮುನಿ ಮತ್ತೆ ದೀಪಕ್ ಸೇರಿ ಅವನ್ನ ಫಿಕ್ಸ್ ಮಾಡವ್ರ. ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೋಣ. ಎಲ್ಲಿ? ಫ್ರೀಡಂ ಪಾರ್ಕ್ ಅಲ್ಲಿ. ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು. ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರ್ಬೇಕು. ಬೇಕಾದ್ರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಹಾಕಿ ಬೇಕಾದ್ರೆ ಸರ್ಕಾರ ತನಿಖೆ ಮಾಡಿಸ್ಲಿ, ಮಾನಿಟರ್ ಮಾಡಿಸ್ಲಿ, ನಮ್ಗೇನ್ ಸಮಸ್ಯೆ ಇಲ್ಲ. ದರ್ಶನ್ ತಪ್ಪು ಮಾಡಿದ್ಯಾ, ನೇಣಿಗೆ ಹಾಕಿ. ತಪ್ಪು ಮಾಡಿಲ್ಲ, ರಿಲೀಸ್ಗೆ ನಾವು ಸತ್ಯಾಗ್ರಹ ಮಾಡೋಣ.